ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿಗೆ ಸಿದ್ದರಾಮಯ್ಯ ಒತ್ತು. ರಸ್ತೆ, ಮೇಲ್ಸೇತುವೆ, ಕೆರೆ ಅಭಿವೃದ್ಧಿಗೆ ಕಸರತ್ತು. ಬಜೆಟ್ನಲ್ಲಿ 5,500 ಕೋಟಿ ಸಿಕ್ತು. ಎಂಗೇಜ್ಮೆಂಟ್ ಆದ್ಮೇಲೆ ಪರಾರಿಯಾಗಿದ್ದ ಹುಡುಗಿ ಸಂಬಂಧಿಕರ ಕೈಗೆ ಸಿಕ್ಕಿಬಿದ್ದು ಮದುವೆಯಾದ. ಬಸವೇಶ್ವರ ನಗರದಲ್ಲೊಂದು ಗಲಾಟೆ ಮದುವೆ. ಹೆಸರಿಗಷ್ಟೇ ಅನಿರ್ದಿಷ್ಟಾವಧಿ ಲಾರಿ ಸ್ಟ್ರೈಕ್. ಎಂದಿನಂತೆ ನಡೀತಿದೆ ಮರಳು ಸಾಗಣೆ. ಇದು ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್. ಚಿತ್ರನಟಿ ಶ್ರುತಿಗೆ ಫುಡ್ ಪಾಯ್ಸನ್. ಬಸವೇಶ್ವರ ನಗರದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್. ಸೂಸೈಡ್ ವದಂತಿ ಅಲ್ಲಗಳೆದ ಶ್ರುತಿ. ಸರಳವಾಗಿ ಶಿವಣ್ಣ ಹುಟ್ಟುಹಬ್ಬ ಆಚರಣೆ. ಉತ್ತರಾಖಂಡ ಸಂತ್ರಸ್ತರ ನಿಧಿಗೆ ಅಭಿಮಾನಿಗಳಿಂದ ಚೆಕ್ ವಿತರಣೆಗೆ ಮನೆಗೆ ಬಂದು ಶುಭ ಕೋರಿದ ಆಪ್ತರು. ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡೋ ಸಿದ್ದರಾಮಯ್ಯ ಸಿಲಿಕಾನ್ ಸಿಟಿಯೆಡೆ ಹೇಗೆ ಗಮನ ಹರಿಸ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇತ್ತು. ಸಿದ್ದು ಬಜೆಟ್ನಲ್ಲಿ ಇದಕ್ಕೆ ಉತ್ತರ ದೊರಕಿದೆ. ಬೆಂಗಳೂರು ಅಭಿವೃದ್ಧಿಗೆ ಸುಮಾರು 5,500 ಕೋಟಿ ಮೀಸಲಿಡೋ ಮೂಲಕ ಒಂದಷ್ಟು ಅಭಿವೃದ್ಧಿ ಯೋಜನೆಗೆ ವೇಗ ಕೊಡೋ ಯತ್ನ ಮಾಡಿದ್ದಾರೆ. ಕಿತ್ತು ಹೋದ ರಸ್ತೆ, ಹದಗೆಟ್ಟ ಚರಂಡಿ ವ್ಯವಸ್ಥೆ, ತಲೆಕೆಡಿಸೋ ಟ್ರಾಫಿಕ್ ಸಮಸ್ಯೆ, ಇದನ್ನೆಲ್ಲ ಹದಬಸ್ತಿಗೆ ತರೋ ಯತ್ನಕ್ಕೆ ಸಿದ್ದು ಕೈ ಹಾಕಿದ್ದಾರೆ. ನೇರವಾಗಿ ಬೆಂಗಳೂರು ಅಭಿವೃದ್ಧಿಗೆ ಸುಮಾರು 5,500 ಕೋಟಿ ರೂಪಾಯಿ ನೀಡಿದ್ದಾರೆ. ಸಿದ್ದು ಬಜೆಟ್ನಲ್ಲಿ ಸಿಲಿಕಾನ್ ಸಿಟಿಗೆ ಸಿಕ್ಕಿದ್ದೇನು ಅನ್ನೋದನ್ನ ನೋಡ್ತಾ ಹೋದ್ರೆ ಬನ್ನೇರುಘಟ್ಟ ಸರ್ಜಾಪುರ ರಸ್ತೆ ಅಗಲೀಕರಣಕ್ಕೆ 300 ಕೋಟಿ ಮೀಸಲಿಡಲಾಗಿದೆ. ಪ್ರಮುಖ ಕೂಡು ರಸ್ತೆ ಕೃಷ್ಣರಾಜಪುರ ಸೇತುವೆ ಬಳಿ ಗ್ರೇಡ್ ಸಪರೇಟರ್ಗೆ 500 ಕೋಟಿ, ಜಯದೇವ ಆಸ್ಪತ್ರೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮೇಲ್ಸೇತುವೆ ನಿರ್ಮಾಣಕ್ಕೆ 150 ಕೋಟಿ ಘೋಷಿಸಲಾಗಿದೆ. ಈಜಿಪುರ ಜಂಕ್ಷನ್, ಕೋರಮಂಗಲ ಸೋನಿ ವರ್ಲ್ಡ್ ಜಂಕ್ಷನ್ ಮೇಲ್ಸೇತುವೆ ನಿರ್ಮಾಣಕ್ಕೆ 200 ಕೋಟಿ, ಪಾದಚಾರಿಗಳ ರಕ್ಷಣೆಗೆ ಸ್ಕೈ ವಾಕ್ ನಿರ್ಮಾಣಕ್ಕೆ 100 ಕೋಟಿ, ಬಿಬಿಎಂಪಿಗೆ ಸೇರಿಸಲ್ಪಟ್ಟ 110 ಹಳ್ಳಿಗಳ ಮೂಲ ಸೌಕರ್ಯಕ್ಕೆ 250 ಕೋಟಿ ನಿಗದಿ ಮಾಡಲಾಗಿದೆ. ಬಹು ಹಂತದ ಕಾರು ನಿಲ್ದಾಣಕ್ಕೆ 100 ಕೋಟಿ, ನರ್ಮ್ ಯೋಜನೆಯಡಿ ಕಾರ್ಯಗಳಿಗೆ 320 ಕೋಟಿ, ಕಸ ವಿಲೇವಾರಿಯಲ್ಲಿ ಆಧುನಿಕ ತಂತ್ರಜ್ಞಾನ ಅಳವಡಿಕೆಗೆ 100 ಕೋಟಿ, ರೈಲ್ವೆ ಲೆವೆಲ್ ಕ್ರಾಸಿಂಗ್ಗಳಲ್ಲಿ ಮೇಲ್ಸೇತುವೆ, ಕೆಳ ಸೇತುವೆಗಳ ನಿರ್ಮಾಣಕ್ಕೆ 200 ಕೋಟಿ ಮೀಸಲಿಡಲಾಗಿದೆ. ಸಂಪಿಗೆ ರಸ್ತೆ ಪೀಣ್ಯ ನಡುವೆ 10.5 ಕಿಲೋಮೀಟರ್ ಮೆಟ್ರೋ ಟ್ರೈನ್ ಲೈನ್ ಅಕ್ಟೋಬರ್ನಲ್ಲಿ ಆರಂಭ ಮಾಡೋ ಗುರಿ ಹೊಂದಲಾಗಿದೆ. ಕೊಳಚೆ ನೀರು ಒಳಹರಿವು ತಡೆಗಟ್ಟಲು 44 ಕೆರೆಗಳ ಅಭಿವೃದ್ಧಿಗೆ 100 ಕೋಟಿ, ಮೆಟ್ರೋ ರೈಲು ನಿಗಮದಿಂದ 1.60 ಲಕ್ಷ ಸಸಿ ನೆಡಲು 20 ಕೋಟಿ ನೀಡಲಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿ ಸಂಚಾರ ದಟ್ಟಣೆ ಕಡಿತಕ್ಕೆ ಪಟ್ಟಣ ವ್ಯಾಪ್ತಿಗೆ ಮೇಲ್ಸೇತುವೆ, ಕಾಮಗಾರಿಗಳ ಗುಣಮಟ್ಟ ಕಾಪಾಡಲು ಗುಣಭರವಸೆಯ ಘಟಕ ಸ್ಥಾಪನೆಗೆ ನಿರ್ಧರಿಸಲಾಗಿದೆ. ಚಾಮರಾಜಪೇಟೆ, ಆರ್ಟಿ ನಗರ, ಮಾರತ್ಹಳ್ಳಿಯಲ್ಲಿ ಆರ್ಟಿಒ ಕಚೇರಿ ನಿರ್ಮಾಣಕ್ಕೆ ನಿರ್ಧರಿಸಲಾಗಿದೆ. ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಕರಕುಶಲ ಮೇಳ ಮತ್ತು ಸಂತೆ, ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ವೈಫೈ ಸೇವೆ ಪೈಲಟ್ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ದೇವನಹಳ್ಳಿ ಏರ್ಪೋರ್ಟ್ ಬಳಿ ಅಂತಾರಾಷ್ಟ್ರೀಯ ಸಮಾವೇಶ ಕೇಂದ್ರಕ್ಕೆ ಯೋಜನೆ ರೂಪಿಸಲಾಗಿದೆ. 2014ರ ಒಳಗೆ 6,500 ಸುಲಭ ಬೆಲೆಯ ಫ್ಲಾಟ್ಗಳ ನಿರ್ಮಾಣ, ಹಂಚಿಕೆ ಗುರಿ ಹಾಕಿಕೊಳ್ಳಲಾಗಿದೆ. ಮಾರ್ಚ್ 2014ರ ಒಳಗೆ ಅರ್ಕಾವತಿ ಬಡಾವಣೆ ನಿವೇಶನಗಳ ಸ್ವಾಧೀನ ಪತ್ರ ವಿತರಿಸಲು ನಿರ್ಧರಿಸಲಾಗಿದೆ. ಬಿಡಿಎ ವಾಣಿಜ್ಯ ಸಂಕೀರ್ಣ ಪುನರ್ ನಿರ್ಮಾಣಕ್ಕೆ 600 ಕೋಟಿ, ಹೊರವರ್ತುಲ ರಸ್ತೆ ನಿರ್ಮಾಣಕ್ಕೆ 2,250 ಕೋಟಿ ಘೋಷಿಸಲಾಗಿದೆ. ಚಲ್ಲಘಟ್ಟ, ಹೆಬ್ಬಾಳ, ಕೋರಮಂಗಲ, ವೃಷಭಾವತಿ ಪ್ರದೇಶಗಳಲ್ಲಿ ಮಳೆ ನೀರು ಕಣಿವೆ ಅಭಿವೃದ್ಧಿ, ಅರ್ಕಾವತಿ ನದಿ ಪುನರುಜ್ಜೀವನ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯ ಮಳೆ ನೀರು ಕಣಿವೆಗಳ ಅಭಿವೃದ್ಧಿಗೆ 1,000 ಕೋಟಿ ಘೋಷಿಸಲಾಗಿದೆ. 3 ವರ್ಷಗಳಲ್ಲಿ 10 ಕೊಳಚೆ ನೀರು ಸಂಸ್ಕರಣಾ ಘಟಕಗಳ ಸ್ಥಾಪನೆ, ಬೆಂಗಳೂರಿನಲ್ಲಿ ನೀರು ಸೋರಿಕೆ ತಡೆಗಟ್ಟಲು ವಿಶೇಷ ಯೋಜನೆ ರೂಪಿಸಲಾಗಿದೆ.
ಇಷ್ಟೆಲ್ಲ ಯೋಜನೆಗಳನ್ನೇನೋ ಸಿದ್ದು ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಆದ್ರೆ ಬೆಂಗಳೂರಿನ ಅಭಿವೃದ್ಧಿಗೆ ಇಷ್ಟು ಹಣ ಸಾಕಾಗತ್ತಾ ಅಥವಾ ರಾವಣನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆಯಂತಾಗುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನು ಸಿದ್ದು ಬಜೆಟ್ಗೆ ಮೇಯರ್ ವೆಂಕಟೇಶ್ ಮೂರ್ತಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಬೆಂಗಳೂರಿಗೆ ಉತ್ತಮ ಅನುದಾನ ಸಿಕ್ಕಿರುವುದಕ್ಕೆ ಮೇಯರ್ ಸಂತಸ ವ್ಯಕ್ತಪಡಿಸಿದ್ರು. ಬಿಬಿಎಂಪಿ ಲಕ್ಷ್ಮೀನಾರಾಯಣ್ ಕೂಡ ಬಜೆಟ್ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ನಾವು 4092 ಕೋಟಿ ರೂಪಾಯಿ ಬಜೆಟ್ ಕೇಳಿದ್ವಿ. ಅದರಲ್ಲಿ ಮ್ಯಾಕ್ಸಿಮಮ್ಮು 3520 ಕೋಟಿ ರೂಪಾಯಿ ಬಜೆಟ್ ಕೊಟ್ಟಿದ್ದಾರೆ. ಅವರು ಈಗ ಬಜೆಟ್ ಘೋಷಣೆ ಮಾಡಿದ್ದಾರೆ, ಪುಸ್ತಕದಲ್ಲಿ ಓದಿದ್ದಾರೆ. ಇದ್ರ ಮೇಲೆ ನಾವು ಕನ್ಸಲ್ಟೆಂಟಿಗೆ ಕೊಟ್ಟು ಎಲ್ಲ ಎಸ್ಟಿಮೇಟ್ಗಳನ್ನ ತಯಾರು ಮಾಡಿ DPR ಎಲ್ಲ ತಯಾರು ಮಾಡಿ DPRಗೆ ಸರ್ಕಾರದಲ್ಲಿ ಅಪ್ರೂವಲ್ ತಗೊಂಡು ಅಲ್ಲಿಂದ ಫೈನಾನ್ಷಿಯಲ್ ಮತ್ತು ಟೆಕ್ನಿಕಲ್ ಅಪ್ರೂವಲ್ಸ್ ಎಲ್ಲ ತಗೊಂಡು ಟೆಂಡರ್ ಕರಿಬೇಕು. ಆದಷ್ಟು ಬೇಗ ಈ ಹಣ ಏನು ಕೊಟ್ಟಿದ್ದಾರೆ ಸರ್ಕಾರ, ಇದನ್ನು ನಮ್ಮ ಬೆಂಗಳೂರಿನ ಜನತೆಗೆ ಉಪಯೋಗ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ. BBMPಗೆ ಸಂಬಂಧಪಟ್ಟಂತೆ ಬಹಳ ಹರ್ಷದಾಯಕವಾದಂಥ ಬಜೆಟು. ನಾವು ಕೇಳಿದಂಥ ಅನೇಕ ಪ್ರಾಜೆಕ್ಟ್ಗಳಿಗೆ ಸರ್ಕಾರ ಅನುದಾನ ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಕೆಲಸಗಳು ತ್ವರಿತಗತಿಯಿಂದ ಮಾಡಲಿಕ್ಕೆ ಈಗ ಸುಗಮ ಆಗಿದೆ. ತಕ್ಷಣ ಸರ್ಕಾರಿ ಆದೇಶಗಳು ಹೊರಡ್ತವೆ. ಹೊಡೆದ ಕೂಡಲೇ ನಮ್ಮ ಕೆಲಸಗಳೆಲ್ಲ ಸಂಪೂರ್ಣವಾಗಿ ಆಗ್ತವೆ. ರಸ್ತೆಗಳಿಗಾಗಲಿ, ನಮ್ಮ ಚರಂಡಿ, ಸ್ಟ್ರಾಂಗ್ ವಾಟರ್ ಡ್ರೈನ್ಸು, ನಮ್ಮ ಓವರಾಲ್ ಡೆವಲಪ್ಮೆಂಟ್ಗೆ ಇದು ಬಹಳಷ್ಟು. ಚಿತ್ರನಟಿ ಶ್ರುತಿ ಆತ್ಮಹತ್ಯೆ ಪ್ರಯತ್ನ ಮಾಡಿದಾರಾ? ಹೀಗೊಂದು ಸುದ್ದಿ ಮಧ್ಯಾಹ್ನ 1 ಗಂಟೆಯಿಂದಲೇ ಹರಿದಾಡ್ತಾ ಇತ್ತು. ಕೊನೆಗೆ ಅದಕ್ಕೆಲ್ಲ ಶ್ರುತಿ ತೆರೆ ಎಳೆದ್ರು. ಫುಡ್ ಪಾಯ್ಸನ್ನಿಂದಾಗಿ ಆಸ್ಪತ್ರೆ ಸೇರಿದ್ದಾಗಿ ಹೇಳಿದ್ರು. ಚಿತ್ರನಟಿ ಶ್ರುತಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಅನ್ನೋ ಸುದ್ದಿ ಮಧ್ಯಾಹ್ನ ಎಲ್ಲೆಡೆ ಹಬ್ಬಿತ್ತು. ಯಾಕಂದ್ರೆ ಶ್ರುತಿ ಇವತ್ತು ಬಸವೇಶ್ವರ ನಗರದ ಪುಣ್ಯ ಆಸ್ಪತ್ರೆಗೆ ದಾಖಲಾಗಿದ್ರು. ಐಸಿಯುನಲ್ಲಿ ಶ್ರುತಿಗೆ ಚಿಕಿತ್ಸೆ ನೀಡಲಾಗ್ತಿತ್ತು. ಯಾವಾಗ ಶ್ರುತಿ ಆಸ್ಪತ್ರೆಯಲ್ಲಿದ್ದಾರೆ ಅನ್ನೋ ಸುದ್ದಿ ಹೊರಬಿತ್ತೋ ಅದಕ್ಕೆ ರೆಕ್ಕೆ ಪುಕ್ಕಗಳು ಹುಟ್ಟಿಕೊಂಡ್ವು. ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋ ವದಂತಿ ಹಬ್ಬಿತ್ತು. ಕೊನೆಗೆ ಅವರಿಗೆ ಚಿಕಿತ್ಸೆ ನೀಡಿದ ಡಾಕ್ಟರ್ ಪುಣ್ಯವತಿ ಫುಡ್ ಪಾಯ್ಸನ್ನಿಂದಾಗಿ ಶ್ರುತಿ ಅಸ್ವಸ್ಥರಾಗಿದ್ದಾರೆ ಅಂತ ಸ್ಪಷ್ಟನೆ ಕೊಟ್ಟ ಬಳಿಕ ಎಲ್ಲ ತಣ್ಣಗಾಯಿತು. ಅವ್ರಿಗೆ ಯಾವುದೇ ರೀತಿ ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ಸ್ ಖಂಡಿತ ಏನಿಲ್ಲ. ಅಕ್ಯೂಟ್ ಪ್ರಾಬ್ಲಮ್ ಏನಿತ್ತು, ಅಕ್ಯೂಟ್ ಗ್ಯಾಸ್ಟ್ರೋಎಂಟರೈಟಿಸು, ಈಗ ಸಂಪೂರ್ಣ ಗುಣ ಹೊಂದಿದ್ದಾರೆ. ಪ್ರಾಬಬ್ಲಿ ಇನ್ನೊಂದು 2 ಅಥವಾ 3 ಗಂಟೆ ಸಮಯದಲ್ಲಿ ಅವ್ರನ್ನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗುತ್ತೆ. ಅವರು ಆರೋಗ್ಯ ದೃಷ್ಟಿಯಿಂದ ಸಂಪೂರ್ಣ ಚೆನ್ನಾಗಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಸೀರಿಯಸ್ ಇಲ್ನೆಸ್ ಇವಾಗ ಇಲ್ಲ. ಈ ಆತ್ಮಹತ್ಯೆ ಸುದ್ದಿ ಸುಳ್ಳು ಅಂತ ಶ್ರುತಿ PA ಹೇಮಂತ ಸ್ಪಷ್ಟಪಡಿಸಿದ್ರು. ಕಳೆದ 2 ದಿನಗಳ ಹಿಂದೆ ಹೊರಗಡೆ ಆಹಾರ ಸೇವನೆ ಮಾಡಿದ್ರು. ಅದರಿಂದ ಫುಡ್ ಪಾಯ್ಸನಿಂಗ್ ಆಗಿದೆ. ಅಷ್ಟೇ ಬಿಟ್ರೆ ಸ್ಯೂಸೈಡ್ ಮಾಡಿಕೊಳ್ಳುವಂತಹ ಸಮಸ್ಯೆ ಶ್ರುತಿ ಅವರಿಗೆ ಏನೂ ಇಲ್ಲ ಅಂತ ಫೋನ್ನಲ್ಲಿ ಹೇಳಿದ್ರು. ಅಲ್ಲದೆ ಶ್ರುತಿ ಪತಿ ಚಂದ್ರಚೂಡ್ ಕೂಡ ಇದನ್ನ ಸ್ಪಷ್ಟಪಡಿಸಿದ್ರು. ಚೆನ್ನಮ್ಮನಷ್ಟು ಧೈರ್ಯಸ್ಥ ಮಹಿಳೆ, ಸಮಸ್ಯೆಗಳಿಗೆ ಎದುರು ಓಡೋದಲ್ಲ. ಅದು ತುಂಬಾ ಒಳ್ಳೆ ಹೆಣ್ಮಗಳು, ಮಾದರಿ ಹೆಣ್ಮಗಳು. ಈ ತರದ ಕೃತ್ಯಗಳಿಗೆ ಕೈ ಹಾಕಲ್ಲ. ಸೊ ಅಂದ್ರೆ ಆರೋಗ್ಯ ಏನು ಅಂದ್ರೆ ಟ್ರೀಟ್ಮೆಂಟ್ ಆಗಿದೆ, ಆರೋಗ್ಯ ಯಾವುದೇ ರೀತಿ ಏರ್ಪೇರ್ ಕಂಡು ಬಂದಿಲ್ಲ. ಯಾವುದು ಏರ್ಪೇರ್ ಆಗಿಲ್ಲ. ಫುಡ್ ಪಾಯ್ಸನ್ ಆಗಿದ್ ನಿಜ, ಆಸ್ಪತ್ರೆಗೆ ಹೋಗಿದ್ ನಿಜ. ಈಗ ಅವರು ರಿಕವರ್ ಆಗಿ ಮನೆಗೆ ಹೋಗ್ತಾ ಇರೋದು ನಿಜ. ಅಷ್ಟೇ ಅಲ್ಲದೆ ಶ್ರುತಿ ಕೂಡ ತಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳಿದ್ದಾರೆ. ಶ್ರುತಿ ಅವರು ಇನ್ನೂ 2 ದಿನ ಆಸ್ಪತ್ರೆಯಲ್ಲಿ ಇರಬೇಕೆಂದು ವೈದ್ಯೆ ಪುಣ್ಯವತಿ ಹೇಳಿದ್ದಾರೆ. ಒಟ್ನಲ್ಲಿ ಇವತ್ತು ಶ್ರುತಿ ಸೂಸೈಡ್ ಸುದ್ದಿ ಭಾರೀ ಸದ್ದು ಮಾಡಿತ್ತು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.